ಇನ್ನು ಮತ್ತೆ ರಾಜಕೀಯ ಸುದ್ದಿಗಳನ್ನು ನೋಡೋದಾದರೆ ಈ ಆಪ್ತರನ್ನು ಕಾಪಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ವೀಕ್ ಆಗಿದ್ದಾರೆ ಅನ್ನುವಂಥ ಮಾತಿದೆಯಲ್ಲ, ಅದನ್ನು ಸತೀಶ್ ಜಾರಕಿಹೊಳಿ ಒಪ್ಕೋತಿಲ್ಲ. ಸಂದರ್ಭಕ್ಕೆ ತಕ್ಕಂಗೆ ವೀಕ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು ಅಂತಾರೆ ಸತೀಶ್ ಜಾರಕಿಹೊಳಿ. ಸಮಯ ಸಂದರ್ಭ ತಕ್ಕಂಗಿರಬೇಕು. ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವಾಗಲೂ ಕೂಡ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತಾರೆ ಸತೀಶ್. ಯಾಕಂದರೆ ಸತೀಶ್ ಅವರನ್ನೇ ಈ ಅಲ್ಪಸಂಖ್ಯಾತರ ಮುನಿಸನ್ನು ಸರಿ ಮಾಡಬೇಕು ಅಂತ ಹೊರಟಂಥವ್ರು, ಇದಕ್ಕೆ ಸಂಬಂಧಪಟ್ಟಂಗೆನೇ ಮಾತುಕತೆ ಮಾಡಿದಂಥವ್ರು, ಹೋಗಿ KPCC ಅಧ್ಯಕ್ಷರಿಗೂ ಕೂಡ ಹೇಳಿದರು ಹಿರಿಯ ನಾಯಕರ ಮೇಲೆ ಆ ರೀತಿ ಕ್ರಮ ತಗೋಬೇಡಿ ಅಂತ. ಅದೇ ಸತೀಶ್ ಹೇಳಿದ್ದಾರೆ, ಇಲ್ಲ CM ವೀಕ್ ಆಗಿಲ್ಲ, ಸಮಯ ಸಂದರ್ಭ ತಕ್ಕಂಗೆ ವೀಕು ಆಗಬೇಕು, ಸ್ಟ್ರಾಂಗೂ ಆಗಬೇಕು ಅಂತಾರೆ ಸತೀಶ್. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಅವರ ಜೊತೆಗಿರುವಂತಹ ಸಂಘಟನೆಯನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತೇಳಿ ಬಿಜೆಪಿ ವಾದ. ಹೇಳಿ ಹಳೇದಾಯ್ತು, ಈಗ ಹೊಸದಲ್ರಲ್ಲ ಇದು. ಮೊನ್ನೆ ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ ನೋಡಿ, ಅದು ಕಟ್ಟಿದಾರೋ ವೀಕ್ ಅದಾರ ಅನ್ನೋದು ಅದು ನಮಗೆ ಸಂಬಂಧಪಟ್ಟಂಥ ವಿಚಾರ. ಅದಕ್ಕೆ BJP ಅವ್ರಿಗೆ ಅದೇನೋ ತಗೊಳ್ಳೋದು ಚರ್ಚೆ ಮಾಡೋವಂಥ ವಿಷಯ ಅಲ್ಲ, ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ಬೇರೆ ಇದ್ದರೆ ಅದು ಚರ್ಚೆ ಮಾಡ್ಬೋದು. ಸೊ ಒಂದೊಂದು ಸಾರಿ ವೀಕ್ ಆಗಬೇಕಾಯ್ತು, ಒಂದೊಂದು ಸಾರಿ ಗಟ್ಟಿ ಆಗಬೇಕಾಗುತ್ತೆ. ರಾಜಕೀಯದಲ್ಲಿ ಗಿವ್ ಆ್ಯಂಡ್ ಟೇಕ್ ಇರ್ತದೆ, ಕಾಂಪ್ರಮೈಸ್ ಅನ್ನೋದು ಒಂದು ಫಾರ್ಮುಲಾ ಇದ್ದೇ ಇರುತ್ತೆ. ಸೊ ಆ ಸಂದರ್ಭ ತಕ್ಕ ನಡ್ಕೊಳ್ತಾರೆ ಅಷ್ಟೇ. ಎಲ್ಲ ಕುರ್ಚಿ ಸ್ಟಿಕ್ ಮಾಡಲಿಕ್ಕಾಗಲ್ಲ, ಎಲ್ಲದಕ್ಕೂ ಲೂಸ್ ಮಾಡಲಿಕ್ಕಾಗಲ್ಲ. ಸೊ ಅದೇನಿದ್ರು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಷ್ಟೇ. ಇನ್ನು ಸಿದ್ದರಾಮಯ್ಯ ಟಗರೇ ಅನ್ನುವಂಥ ಮಾತನ್ನು ಸಮೀರ್ ಅಹಮದ್ ಖಾನ್ ಹೇಳಿರುವಂಥದ್ದು. ಅವರು ಸೈಲೆಂಟಾಗಿರ್ಬೋದು, ಆದರೆ ಅವರು ಮಾತಾಡಿದ್ರೆ ಅದರ ಸೌಂಡೇ ಬೇರೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಶಾಸಕ ನಾರಾಯಣಸ್ವಾಮಿ ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಸಹಾಯಕರಲ್ಲ ಅಂದಿದ್ದಾರೆ ನಾರಾಯಣಸ್ವಾಮಿ. ಸಿದ್ದರಾಮಯ್ಯನವ್ರ ಆಪ್ತರ ಮೇಲೆ ಟಾರ್ಗೆಟ್ ಅಂತ ಹೇಳ್ತಾರೆ. ರಾಜಣ್ಣದ ಪೂರಕ ಸಿದ್ದರಾಮಯ್ಯನವ್ರು ಮೊದಲ ತರ ಇಲ್ಲ, ಶರಣಾಗ್ಬಿಟ್ಟಿದ್ದಾರೆ. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇದಾರೆ. ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ ಮಾತಾಡ್ತಾರ. ಯಾರು ಆಪ್ತರನ್ನ ಯಾರು ತೆಗ್ದಿದ್ದಾರೆ? ಅಬ್ದುಲ್ ಜಬ್ಬರ್ ಅವರೆಲ್ಲ ಆಪ್ತರ ಅಲ್ವಾ ಸರ್? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದಾರೆ ಎಲ್ಲರೂ ಮುಖ್ಯಮಂತ್ರಿಗೆ ಆಪ್ತಾರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಸೈಲೆಂಟ್ ಸಿಎಂ ಆಗಿಲ್ಲ ಸರ್. ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು. ಅಂದ್ರೆ ಅವರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್ ಆಗ್ತದೆ. ಯಾವಾಗ ಮಾತಾಡ್ತಾರೆ ಸರ್? ಈಗ ಏನು ಅಗತ್ಯ ಇಲ್ಲ ಮಾತಾಡೋದು, ಮಾತಾಡ್ತಾರೆ. ಸಿದ್ದರಾಮಯ್ಯವ್ರು ಯಾವತ್ತೂ ಅಸಹಾಯಕರಲ್ಲ. ಸಿದ್ದರಾಮಯ್ಯಂದೇ ದೊಡ್ಡ ದಂಡೆ ಇದೆ, ಇಡೀ ಹಸಿನ ಸಮುದಾಯ ಇದೆ. ಈವನ್ ಬೇರೆ ಪಕ್ಷದತಕ್ಕಂಥವ್ರು ಕೂಡ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ನಾನು ಕಂಡಾಗೆ. ಹಾಗಾಗಿ ನನಗೇನು ಅನಿಸೋದಿಲ್ಲ, ಸಿದ್ದರಾಮಯ್ಯ ಕೂಡ ಆಸಕ್ತರಾಗಿದ್ದಾರೆ ಎಲ್ಲೋ ಒಂದು ಕನ್ನೋದು ನಾನು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಯಾವತ್ತೂ ಕೂಡ ಆಸಕ್ತರಾಗಿಲ್ಲ. ಅವ್ರ ವರ್ಚಸ್ ಯಾವತ್ತೂ ಕಡಿಮೆ ಆಗಿಲ್ಲ, ಅವ್ರ ವರ್ಚಸ್ ಜಾಸ್ತಿ ಆಗ್ತಾಯಿದೆ. ಕೆಲವು ಟೆಕ್ನಿಕಲ್ಸ್ ಏನಾದರೂ ಗ್ರೌಂಡ್ ಸಿದ್ಧ ಆಧಾರ ಇದ್ದಿದ್ದರೆ ಅದನ್ನು ಅಂಥದ್ದನ್ನು ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತೇಳಿ ಅವ್ರ ಪರ ವಕಾಲಕ್ಕೆ ತಗೋದು ಭಾಳ ಕಡಿಮೆ.